ನೂತನ ಬಸ್ ನಿಲ್ದಾಣ ಲೋಕಾರ್ಪಣೆ, ಡಿಪೋ ಮಂಜೂರು ಮಾಡಿ ತಾಲೂಕು ಅಭಿವೃದ್ಧಿಗೆ ಬದ್ಧ ಸಚಿವ ರಾಮಲಿಂಗಾರೆಡ್ಡಿ. ರಾಯಚೂರು ಜಿಲ್ಲೆ ಸಿರುವಾರ ಪಟ್ಟಣದ ನೂತನ ಬಸ್ ನಿಲ್ದಾಣ ಕೇಂದ್ರವನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಂಗಳವಾರ ಸಂಜೆ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಸಚಿವರು, ಪ್ರಯಾಣಿಕರ ಅನುಕೂಲಕ್ಕಾಗಿ ಸಿರುವಾರ ಪಟ್ಟಣದಲ್ಲಿ 4 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲಕರವಾಗುವಂತೆ ಹೆಚ್ಚುವರಿ ಬಸ್ಸುಗಳ ವ್ಯವಸ್ಥೆ ಮಾಡಲಾಗುವುದು ಮತ್ತು ಮುಂದಿನ ದಿನಮಾನಗಳಲ್ಲಿ ಸೂಕ್ತವಾದ ಸ್ಥಳ ದೊರೆತರೆ ತಾಲೂಕಿಗೆ ನೂತನ ಬಸ್ ಡಿಪೋ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ರಾಜ್ಯಾದ್ಯಂತ ಮಹಿಳೆಯರು ಮತ್ತು ಪುರುಷರ ಸಂಚಾರ ಅಧಿಕವಾಗಿರುವುದರಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 700 ಬಸ್ಸುಗಳನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚುವರಿ ಬಸ್ಸುಗಳನ್ನು ಖರೀದಿಸಲು ಇಲಾಖೆಯಿಂದ ಯೋಜನೆ ಹಾಕಿಕೊಳ್ಳಲಾಗಿದೆ. ನೂತನ ಬಸ್ ನಿಲ್ದಾಣವನ್ನು ಬೇಸಿಗೆ ದಿನಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಉದ್ಘಾಟನೆ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯಗಳು ಮತ್ತು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣಕ್ಕೆ ಹೆಚ್ಚಿನ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಸಿರುವಾರದಿಂದ ಬೆಂಗಳೂರಿಗೆ ತೆರಳಲು ಸ್ಲೀಪರ್ ಕೋಚ್ ಬಸ್ಸು ಮತ್ತು ಸಿರುವಾರ ಪಟ್ಟಣದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೇರವಾಗಿ ತೆರಳುವ ಹೆಚ್ಚುವರಿ ಬಸ್ಸುಗಳನ್ನು ಮಂಜೂರು ಮಾಡುವಂತೆ ಶಾಸಕರ ಮನವಿಯನ್ನು ಮನ್ನಿಸಿ ಕೂಡಲೇ ಬಸ್ ವ್ಯವಸ್ಥೆ ಮಾಡಿಸಲಾಗುವುದು ಎಂದು ಸಚಿವರು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಜಿ. ಅಂಪಯ್ಯನಾಯಕ್, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಂ. ರಾಚಯ್ಯ, ತಹಸೀಲ್ದಾರ್ ರವಿ ಎಸ್. ಅಂಗಡಿ, ತಾಲೂಕು ಪಂಚಾಯಿತಿ ಇಇಒ ಶಶಿಧರ್ ಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗಲಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವೈ. ಭೂಪನಗೌಡ, ಉಪಾಧ್ಯಕ್ಷೆ ಲಕ್ಷ್ಮೀ ಆದ್ಯಪ್ಪ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ ಪಾಟೀಲ್ ಇಟ್ಟಿಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಿ ಶಿವಕುಮಾರ್ ಸೌಕಾರ್, ಮುಖಂಡರಾದ ಚನ್ನಪ್ಪ ಮೇಟಿ, ಶರಣಯ್ಯ ನಾಯಕ್ ಗುಡದಿನ್ನಿ, ಬ್ರಿಜೇಶ್ ಪಾಟೀಲ್, ರಮೇಶ್ ದರ್ಶನ್ಕರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಎನ್. ರೇಣುಕಾ, ಪಟ್ಟಣ ಪಂಚಾಯತ್ ಸದಸ್ಯರು, ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಜಾನ್ಯೂಸ್ ಜೊತೆ ಇದಾಯತ್ ದೊಡ್ಡಮನೆ, ಸಿರುವಾರ. ಧನ್ಯವಾದಗಳು. ಮತ್ತೆ ರಿಕ್ರೂಟ್ಮೆಂಟು ಅಷ್ಟೇ. 2016 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದೆ ಕೊನೆ ಆಗೋಗಿತ್ತು. 14,000 ಜನ ರಿಟೈರ್ಡ್ ಆಗಿದ್ರು, ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಆಮೇಲೆ ನಾನು ಬಂದ್ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ 1600 ಜಿಲ್ಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆ ನಾನೇ ಬಂದಿದ್ದೆ ಗುಲ್ಬರ್ಗಾಗೆ. ನಾನೇ ಬಂದು ಎಲ್ರಿಗೂ ಆದೇಶ ಪತ್ರ ಕೊಟ್ವಿ. ಮತ್ತೆ ಈಗ ಎಷ್ಟು ಹೇಳಿದ್ದಾರೆ? ಈಗ ಮೊನ್ನೆ 1430ಕ್ಕೆ ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ತಂದಿದ್ರು. ನಾನೇ ಅಧ್ಯಕ್ಷ, ಇದಕ್ಕೆ ಅನುಮೋದನೆ ಮಾಡಿದ್ದೀನಿ. ಇದು ನಿಮ್ಗೆ ಯಾಕಂದ್ರೆ 371J ಬರುತ್ತೆ. ಅದರಿಂದ ವಿಶೇಷ ಒಂದು ಕಾಯ್ದೆನಲ್ಲಿ ಅವಕಾಶ ಜಾಸ್ತಿ ಬೇರೆ ಕಾರ್ಪೊರೇಟ್ಗಳಿಗಿತ್ತು. ಮತ್ತು ಅನುಕಂಪದ ಆಧಾರದ ಮೇಲೆ ಒಂದು 200-250 ಜನ ಕೊಟ್ವಿ. ನಮ್ಮ ನೌಕರರು ಮಧ್ಯದಲ್ಲಿ ಅಂದರೆ 60 ವರ್ಷಕ್ಕೆ ಮುಂಚೆ